ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಪಗ ಸದನೆ ಪಮ ಪಗ ಮರೆ ಸ ಪ ಮರೆ ಸದನೆ ಪಮ ಪಗ ಮ ಪ ಸಾನಿ ಮ ಪನಿ ಸಾ ಗ ಗ ಮರೆ ಸಾ ಸಾನಿ ಸ ಪನಿ ಮ ಪ ಮರೆ ಸನೆ ಸರಿ ಮ ಪ ಪಗ ಸದನೆ ಪಮ ಪಗ ಮರೆ ಸ ಪ ಮರೆ ಸದನೆ ಪಮ ಮಧ್ಯ ಬಡಬಡಿ ಕೊಡ್ಲೆ ಕಂಟಿನ್ಯೂ ರೆಕಾರ್ಡ್ ಇರುತ್ತೆ. घोरघोरधरेभ्यः सर्वेभ्यः सर्वसर्वेभ्यो नमस्तेऽस्तु रुद्ररूपेभ्यः नाजस्नानानन्तरे शुद्धोदकस्नानमघं व्रजः मधुभ्यो नः सुनः मधुमान्नो वनस्पतिर्मधुमागुमस्तु सूर्यः मार्दीर्गावो भवन्तु नः मधुस्नानानन्तरे शुद्धोदकस्नानं समर्पयामि. ಏಳುಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿಮಾತೆ ಕ್ಷತ್ರಿಯರನ್ನು ಮಣಿಸಲು ಬಂದ ವೈಶಾಖ ಮಾಸದ ಶುಭದಾತೆ ಸಂಕಷ್ಟಗಳ ಅಳಿಸುವ ಮಾತೆ ಜಮದಗ್ನಿಯ ಸತಿ ವಂದಿಸುವೆ 14 ಯೋಗಿನಿ ರೂಪದಿ ಬಂದ 16 ಲೋಕದ ದೇವತೆ
ನೀಡಮ್ಮ ಸವದತ್ತಿ ಕ್ಷೇತ್ರದ ವರ ಶುಭದಾತೆ ಅಭಯವ ನೀಡು ಪ್ರಾರ್ಥಿಸುವೆ ಸ್ವರದಲ್ಲಿ ನಿನ್ನ ಸ್ತುತಿಸುವೆ ಝೇಂಕಾರ ಕೇಳುತ್ತ ಬಾದೇವಿ ಮಂಗಳ ವಾದ್ಯದಿ ಮಂಗಳ ಹಾಡುವೆ ಮಂಗಳ ರೂಪಿಣಿ ಬಾತಾಯಿ ಕೈಲಾಸದೊಡತಿ ಜಮದಗ್ನಿಯ ಸತಿ ಮುಂಜಾನೆ ವೇಳೆಗೆ ದಯಮಾಡು ಅಂದದ ಚಂದದ ಸವದತ್ತಿ ಇಂದ್ರ ಭಕ್ತರಿಗೆಲ್ಲ ವರ ನೀಡು ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈಗ ಶ್ರೀ ದೇವಿಯವರಿಗೆ ಪಂಚಾಮೃತಾಭಿಷೇಕ ಮಹಾಭಿಷೇಕಗಳೆಲ್ಲ ಮುಗಿದು ಇನ್ನು ಕೆಲವೇ ಕ್ಷಣಗಳಲ್ಲಿ ಚಂಡಿಕಾ ಹವನ ಪ್ರಾರಂಭವಾಗ್ತದೆ. 11:30ರಿಂದ 12 ಗಂಟೆ ಒಳಗೆ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. सह कुटुंबानां अस्मिन् ग्रामे आस्तिक भक्त महाजनानां सेवाकर्तॄणां च अस्माकं सह कुटुंबानां क्षेम स्थैर्य धैर्य विजय वीर्य अभय आयुः आरोग्य आनंद ऐश्वर्य अभिवृद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं समस्त सन्मंगल अवाप्त्यर्थं मम सर्व कार्येषु निर्विघ्नेन परि समाप्त्यर्थं
ಮಹಾಗಣಪತಿ ಪೂರ್ಣ ಕೃಪಾಕಟಾಕ್ಷ ಫಲ ಸಿದ್ಧ್ಯರ್ಥಂ ಆದಿತ್ಯಾದಿ ನವಗ್ರಹೇಣ ಯೋ ದೋಷ ಸಮಜನಿ ತದ್ದೋಷ ಪೀಡ ಪರಿಹಾರಾರ್ಥಂ ಅಪಮೃತ್ಯು ದೋಷ ಪರಿಹಾರದ್ವಾರ ವೇದೋಕ್ತ ಆಯುಷ್ಯ ಅಭಿವೃದ್ಧ್ಯರ್ಥಂ ಮಹಾಮೃತ್ಯುಂಜಯ ಪೂರ್ಣ ಕೃಪಾಕಟಾಕ್ಷ ಫಲ ಸಿದ್ಧ್ಯರ್ಥಂ ಮಮ ಗೃಹೇ ಮಮ ಉದ್ಯೋಗ ವ್ಯಾಪಾರ ವ್ಯವಹಾರ ಸ್ಥಳೇ ಅಲಕ್ಷ್ಮಿ ದೋಷ ಪರಿಹಾರಾರ್ಥಂ ಮಹಾಲಕ್ಷ್ಮಿ ಧನಲಕ್ಷ್ಮಿ ಸ್ಥೈರ್ಯತ ಸಿದ್ಧ್ಯರ್ಥಂ ಧನಕನಕ ವಸ್ತುವಾಹನ ಮಣಿಮುಕುಟ ಅಷ್ಟೈಶ್ವರ್ಯ ದಿಗ್ವಿಜಯ ಪ್ರಾಪ್ತ್ಯರ್ಥಂ ಅಷ್ಟಮಹಾಲಕ್ಷ್ಮಿ ಪೂರ್ಣ ಕೃಪಾಕಟಾಕ್ಷ ಫಲ ಸಿದ್ಧ್ಯರ್ಥಂ ಮಮ ಕುಮಾರಸ್ಯ ಕುಮಾರ್ಯಾಃ ಸದ್ವಿದ್ಯಾ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ವಾಗ್ದೇವಿ ಸರಸ್ವತಿ ಅನುಗ್ರಹ ಭಾಗ್ಯತ ಸಿದ್ಧ್ಯರ್ಥಂ ಮಮ ಗೃಹೇ ಮಮ ಉದ್ಯೋಗ ವ್ಯಾಪಾರ ವ್ಯವಹಾರ ಸ್ಥಳೇ ಯಂತ್ರ ಮಂತ್ರ ತಂತ್ರ ಶಲ್ಯೌಷಧ ಅಸ್ತ್ರ ಪ್ರಯೋಗ ಚೂರ್ಣಿಕ ಪ್ರಯೋಗ ಪುತ್ತಳಿಕ ಸ್ಥಾಪನ ಆಭಿಚಾರಿಕ ಸರ್ವ ದುಷ್ಟ ಅರಿಷ್ಟ ಪೀಡ ಪರಿಹಾರ ಆದಿಭೌತಿಕ ದಿನೇ ದಿನೇ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಸಕಲವಿಧ ಅನಾರೋಗ್ಯ ಬಾಧ ನಿವಾರಣಾರ್ಥಂ ಆರೋಗ್ಯ ದೀರ್ಘ ಆಯುಷ್ಯ ಅಭಿವೃದ್ಧ್ಯರ್ಥಂ ಐಕ್ಯಮತ್ಯ ಸಿದ್ಧ್ಯರ್ಥಂ ಅನ್ಯೋನ್ಯತ ಸಿದ್ಧ್ಯರ್ಥಂ ಮಹಾಸರಸ್ವತಿ ತ್ರಿಮೂರ್ತ್ಯಾತ್ಮಿಕ ಮಹೋತ್ಸವ ಅಂಗಭೂತಂ ಲೋಕ ಕರ್ಮ ಕರಿಷ್ಯೆ. ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಲ್ಲವನ್ನು ಸಹ ಪ್ರಾರ್ಥನೆ ಮಾಡಿಕೊಂಡಿ ಅಲ್ಲಿ ಆ ದೇವಿಯಲ್ಲಿ. ಜನಿಸಿದ ಭಕ್ತರೆ ಬಲು ಧನ್ಯ, ನಿತ್ಯವೂ ಮಾತೆಯ ದರ್ಶನ ಮಾಡುತ್ತ ಪಡೆವರು ಜ್ಞಾನದ ಪರಮಾನ್ನ. ಕೇಳುಕೊಳ್ಳದೆಲ್ಲವವುದೋ ಶ್ರೀ ರೇಣುಕಾಂಬೆಯೇ ಬುಧೋ ಬುಧೋ, ಪರಶುರಾಮನ ತಾಯಿ ಬುಧೋ, ಜಮದತ್ತಿಸುವೆಯೇ ಬುಧೋ ಬುಧೋ. ಕರುನಾಡಿನ ಸವದತ್ತಿಯ ಧರೆಯಲ್ಲಿ ಜನಿಸಿದ ಭಕ್ತರೆ ಬಲು ಧನ್ಯ, ನಿತ್ಯವೂ ಮಾತೆಯ ದರ್ಶನ ಮಾಡುತ್ತ ಪಡೆವರು ಜ್ಞಾನದ ಪರಮಾನ್ನ. ಭಕ್ತ ಕೋಟಿ ಕೂಗುತ್ತಿದೆ ನಿನ್ನಾಲ್ಕು ಧೋವುಧೋ, ಎಲ್ಲರವ್ವ ಎಲ್ಲವ್ವ ನಿನ್ನ ಪಾಲ್ಕು ಧೋವುಧೋ. ಕರುನಾಡಿನ ಸವದತ್ತಿಯ ಧರೆಯಲ್ಲಿ ಜನಿಸಿದ ಭಕ್ತರೆ ಬಲು ಧನ್ಯ, ನಿತ್ಯವೂ
ಮಾತೆಯ ದರ್ಶನ ಮಾಡುತ್ತ ಪಡೆವರು ಜ್ಞಾನದ ಪರಮಾನ್ನ. ಮಾಯಾರೂಪಣ ಜಗನ್ಮಾತೆಯೇ ಮಮತಾಮಯಿಯೇ ಎಲ್ಲಮ್ಮ, ಮುಕ್ತಹಸ್ತಳೇ ನಿತ್ಯ ಶುದ್ಧಳೇ ಭಂಡಾರದೊಡತಿ ಎಲ್ಲಮ್ಮ. ಕಣ್ಣಿಗೆ ಕಾಣದ ಕೈಲಾಸವನು ಕಂಡರು ಭಕ್ತರು ಇಲ್ಲಿ. ಎಲ್ಲಮ್ಮ ದೇವಿಯ ಅವತಾರದಲ್ಲಿ ಶಿವಸತಿ ನೆಲೆಸಿಹಳಿಲ್ಲಿ. ಮರಳಿನಲ್ಲಿ ಕೊಡಮಾಡಿ ಸರ್ಪದ ಸಿಂಬೆಯ ಮಾಡಿ, ಮಡಿ ಜಲವನ್ನು ತಂದವಳು ಪತಿ ಸೇವೆಯ ಗೈದವಳು. ಈ ಲೋಕದ ಹಿತಕ್ಕಾಗಿ ಅವತಾರವ ತಳೆದವಳು. ಸವದತ್ತಿಯಲ್ಲಿ ನೆಲೆಸಿ ತನ್ನ ಮಹಿಮೆಯ ತೋರಿದಳು. ಅವಳಿರುವ ಈ ಧರೆಯೇ ಪುಣ್ಯದ ನೆಲೆಯಾಯ್ತು. ಮಂದಿರದ ಅಂಗಳಕ್ಕೆ ಸ್ವರ್ಗವೇ ಇಳಿದಾಯ್ತು. ಭಕ್ತ ಕೋಟಿ ಕೂಗುತ್ತಿದೆ ನಿನ್ನಾಲ್ಕು ಧೋಬುಧೋ. ಎಲ್ಲರವ್ವ ಎಲ್ಲವ್ವ ನಿನ್ನ ಪಾರ್ಕು ಧೋಬುಧೋ. ಕರುನಾಡಿನ ಸವದತ್ತಿಯ ಧರೆಯಲ್ಲಿ ಜನಿಸಿದ ಭಕ್ತರೆ ಬಲು ಧನ್ಯ. ನಿತ್ಯವು ಮಾತೆಯ ದರ್ಶನ ಮಾಡುತ್ತ ಪಡೆವರು ಜ್ಞಾನದ ಪರಮಾನ್ನ. प्रचोदयात् आराधित श्रीचण्डिकादेव्यै नमो नमः. दिव्य उत्तरमङ्गलनीराजनं समर्पयामि. नीराजनानन्तरं मध्ये आचमनं समर्पयामि. आचम्यानन्तरं मध्ये परिमलपत्रपुष्पाणि समर्पयामि. रक्षां धारय मा पापसम्भव. त्राहि मां कृपया देवी शरणागतवत्सले. अन्यथा शरणं नास्ति, त्वमेव शरणं मम. तस्मात् कारुण्यभावेन रक्ष रक्षो जगदीश्वरे. आत्मप्रदक्षिणनमस्कारां समर्पयामि. अथ प्रदक्षिणनमस्कारां समर्पयामि. प्रार्थनं करिष्ये. ಮಮತೆಯ ನೀಡುತ್ತ ಲೋಕದಿ ಎಲ್ಲರ ತಾಯಾಗಿಹಳು. ಭಂಡಾರವ ಧರಿಸಿದರೆ ಭವರೋಗವ ಕಳೆಯುವಳು. ಮನದಾಳದಿ ನೆನೆಸಿದರೆ ಸುಖ ಶಾಂತಿಯ ನೀಡುವಳು. ವಿಧ ವಿಧದ ರೂಪದಲ್ಲಿ ತನ್ನ ಲೀಲೆಯ ತೋರುವಳು. ತನ್ನ ನಂಬಿದ ಭಕ್ತರಿಗೆ ನಿಜ ಮುಕ್ತಿಯ ನೀಡುವಳು. ನೆನೆದವರ ಮನದಲ್ಲಿ ನೆಲೆಸುವಳಿ ಮಾತೆ. ಶಿರವಾಗಿ ಬೇಡಿದರೆ ಕಾಯುವ ವರದಾತೆ. ಭಕ್ತ ಕೋಟಿ ಕೂಗುತ್ತಿದೆ ನಿನ್ನಾಲ್ಕು ಧೋಬುಧೋ. ಎಲ್ಲರವ್ವ ಎಲ್ಲವ್ವ ನಿನ್ನ ಪಾರ್ಕು ಧೋಬುಧೋ. ಕರುನಾಡಿನ ಸವದತ್ತಿಯ ಧರೆಯಲ್ಲಿ ಜನಿಸಿದ ಭಕ್ತರೆ ಬಲು ಧನ್ಯ. ನಿತ್ಯವು ಮಾತೆಯ ದರ್ಶನ ಮಾಡುತ್ತ ಪಡೆವರು ಜ್ಞಾನದ ಪರಮಾನ್ನ. ಧರೆಯಲ್ಲಿ ಸವದತ್ತಿಯಲ್ಲಿ ಎಲ್ಲವ್ವ ನೆಲೆಸಿರಲು. ಶಿವ ಪಾರ್ವತಿಯರ ಕೈಲಾಸವೇ ಗಚ್ಚಿನ ಗುಡಿಯಲ್ಲಿ ಇರಲು. ಭಕ್ತ ಕೋಟಿ ಕೂಗುತ್ತಿದೆ ನಿನ್ನಾಲ್ಕು ಧೋಬುಧೋ. ಎಲ್ಲರವ್ವ ಎಲ್ಲವ್ವ ನಿನ್ನ ಪಾರ್ಕು ಧೋಬುಧೋ.
ನಿನ್ನ ಸಮದತ್ತಿಯ ಧರೆಯಲ್ಲಿ ಜನಿಸಿದ ಭಕ್ತರೆ ಬಲು ಧನ್ಯ. ನಿತ್ಯವು ಮಾತೆಯ ದರ್ಶನ ಮಾಡುತ್ತ ಪಡೆವರು ಜ್ಞಾನದ ಪರಮಾನ್ಯ. ಏಳುಕೊಳ್ಳದೆಲ್ಲವುದೋ ಶ್ರೀ ರೇಣುಕಾಂಬೆಯೇ ಬುಧೋ ಬುಧೋ ಪರಶುರಾಮನ ತಾಯಿ ಬುಧೋ ಜಮದತ್ತಿ ಸತಿ ನಿನದುಧೋ ಬುಧೋ. ತಾಯಿಯ ಪ್ರತಿಷ್ಠಾಪನೆ ಹಾಗೂ ತಾಯಿಯ ದರ್ಶನ, ಅದೇ ರೀತಿಯಲ್ಲೇ ನಮ್ಮ ಭಾರತ ದೇಶದಲ್ಲಿ ಒಂದು ಪುಣ್ಯಭೂಮಿ ಅಂತ ಹೇಳ್ತಾರೆ. ಕಾರಣ ಯಾಕಂತಂದರೆ ನಮ್ಮಲ್ಲಿ ಅಣುರೇಣು ತೃಣಕಾಷ್ಠಗಳಿಗೂ ಕೂಡ ಅರ್ಥ, ಕಾಮ್ಯ, ಜೀವ, ಜೀವನ ಹೇಳುವಂತಹ ಎಲ್ಲ ಪದವಿಯನ್ನು ಕೂಡ ಅನುಗ್ರಹಿಸಿರ್ತಾರೆ. ಕಾರಣ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನಂತ? ಜನ್ಮನಾ ಜಾಯತೆ ಜಂತು ಅಂತ ಹೇಳಿ. ಹುಟ್ಟುತ್ತಾ ಮನುಷ್ಯ ಒಂದು ಜಂತುನಾಗಿ ಉದ್ಭವಿಸಿ ತದನಂತರದಲ್ಲಿ ಅವನು ದ್ವಿಜನಾಗ್ತಾನೆ ಅಂತ ಹೇಳಿ. ಅಂದರೆ ಒಬ್ಬ ವಿದ್ಯಾವಂತ ಹಾಗೂ ಒಂದು ಸಂಸ್ಕಾರವಂತನಾಗ್ತಾನೆ ಹೇಳುವಂಥ ಮಾತನ್ನು ಹೇಳ್ತಾರೆ. ಆ ಸಂಸ್ಕಾರವಂತರಾಗಿರುವಂಥವರು ಯಾವ ರೀತಿಯಾಗಿರ್ತದೆ ಹೇಳುವಂಥದ್ದನ್ನು ನಾವಿಲ್ಲಿ ಚಿಂತನೆಯನ್ನು ಮಾಡಿಕೊಳ್ಬೇಕು. ಕಾರಣ ನಮ್ಮಲ್ಲಿ ಒಂದು ಮಾತಿದೆ, ಜ್ಞಾತ್ವಾ ಪರಾರ್ಭ್ಯ ಕುರ್ವೇತ ಹೆಕುರ್ವಾಣೋ ವಿನಶ್ಯತಿ ಅಂತ. ಅಂದರೆ ನಾವು ಮಾಡ್ತಾ ಇರುವಂಥ ಕೈಂಕರ್ಯವೇನು ಹೇಳುವಂಥದ್ರ ಚಿಂತನೆ ನಮಗಿತ್ತು ಅಂತಂದರೆ ಆಗ ಅದರ ಸತ್ಫಲವೂ ಕೂಡ ದ್ವಿಗುಣವಾಗ್ತದಂತೆ. ಅಂದರೆ ಅದು ಎರಡು ರೀತಿಯ ಪದವಿಯನ್ನು ಪಡೆಯುತ್ತದೆ ಅನ್ನುವಂಥ ಮಾತಿದೆ. ಕಾರಣ ನಾವು ಯಾವ ಊರಿಗೆ ಹೋಗ್ತೇವೆ ಹೇಳುವಂಥದ್ದು ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಆ ಊರಿನ ದಾರಿಯೂ ಗೊತ್ತಿದ್ದರೆ ಆ ಊರು ಕೂಡ ಬಹಳ ಸುಗಮವಾಗ್ತದೆ. ಅದೇ ರೀತಿಯಲ್ಲೇ ನಾವು ಇಲ್ಲಿರುವಂಥ ನೆಲೆಸಿರುವಂಥವರು ಹಾಗೂ ಬಂದಿರುವಂಥವರೆಲ್ಲರೂ ಕೂಡ ಬಹು ಕಡೆಯಲ್ಲಿ ಚಂಡಿಕಾ ಹವನವನ್ನು ದರ್ಶನ ಮಾಡಿರ್ತೀರಿ, ನಾನಾ ವಿಧವಾಗಿರುವಂಥ ಪೂಜಾ ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಂಡಿರ್ತೀರಿ. ಆದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಅದು ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಂತರದಲ್ಲಿ ಬಂದಿರುವಂತಹ, ಶುಕ್ಲ ಪಕ್ಷದಲ್ಲಿ ನಡೀತಾ ಇರುವಂತಹ ಶ್ರೀ ಚಂಡಿಕಾ ಹವನ ಹಾಗೂ ಅದರ ವಿಶೇಷ ಏನು ಹೇಳುವಂಥದ್ದನ್ನು ನಾವಿಲ್ಲಿ ಚಿಂತನೆಯನ್ನು ಮಾಡಬೇಕು. ಕಾರಣ ಯಾಕಂತಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ದೇವತಾರಾಧನೆಯನ್ನು ಮಾಡಿದ್ವಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ, ಕೈಯಲ್ಲಾಗಿರುವಂಥ ತನುಮನ ಧನವನ್ನು ನಾವು ಸಮರ್ಪಣೆಯನ್ನು ಮಾಡಿದ್ವಿ. ಅದರಿಂದ ನನಗೇನಾಯಿತು ಹೇಳುವಂಥ ಚಿಂತನೆಯನ್ನು ಮಾಡುವಂಥ ಸಮಯದಲ್ಲಿ ಪೂರ್ವದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಈ ಚಂಡಿಕಾ ಹವನದಲ್ಲಿ ಬರುವಂಥ ನಮ್ಮಲ್ಲಿ ನಿರೂಪಿಸಿಕೊಟ್ಟಿದ್ದಾರೆ. ನಾವು ಪುರಾಣೋಕ್ತವಾಗಿ ನೋಡ್ತಾ ಇರುವಂಥ ಸಮಯದಲ್ಲಿ ಶ್ರೀ ಚಂಡಿಕಾ ಹವನದಲ್ಲಿ ಬರುವಂಥದ್ದು ಈ ರೀತಿಯಾದಂಥ ಚಂಡಮುಂಡ ವಧೋನಾಮ, ಮಧುಕೈಟಪ ವಧೋನಾಮ, ವೃತ್ರಾಸುರ ವಧೋನಾಮ, ಇದೇ ರೀತಿಯಾಗಿರುವಂಥ ರಾಕ್ಷಸ ಸಂಹಾರವಾಯಿತು ಹೇಳುವಂಥದ್ದನ್ನು ನಾವಿಲ್ಲಿ ವೇದೋಕ್ತವಾಗಿ ಹಾಗೂ ಶ್ಲೋಕ ಉಪಯುಕ್ತವಾಗಿ ಪುರಾಣೋಕ್ತವಾಗಿ ಗಮನ ಹರಿಸ್ತೇವೆ. ಆದರೆ ಆ ರಾಕ್ಷಸರೆಲ್ಲರೂ ಕೂಡ ಹೇಗಿದ್ದಾರೆ? ಕಾಲವಾಗಿದ್ದಾರಾ ಅಥವಾ ಕಾಲದಲ್ಲಿ ಲೀನವಾಗಿದ್ದಾರಾ ಅಥವಾ ನಮ್ಮೊಳಗಡೆ ಕಾಲಾತೀತವಾಗಿದ್ದಾರಾ ಅಂತೇಳಿ ಯೋಚನೆಯನ್ನು ಮಾಡಿದಾಗ ಚಂಡಮುಂಡರು ಹೇಳುವಂಥವರು ತಲೆಯನ್ನು, ಶಿರಸ್ಸಿನಲ್ಲಿರುವಂಥ ತೊಂದರೆಯನ್ನು ನಿರ್ಮಾಣವನ್ನು ಮಾಡ್ತಾರಂತೆ. ನಮಗೆ ಈ ತಲೆನೋವು ಬರುವಂಥದ್ದು, ಪಿತ್ತ ಬರುವಂಥದ್ದು ಅಥವಾ ಇನ್ಯಾವುದೇ ರೀತಿಯಾಗಿರುವಂಥ ತಲೆಗೆ ಸಂಬಂಧಪಟ್ಟಿರುವಂಥ ತೊಂದರೆ ಏನಾದ್ರು ಇದ್ದರೆ ಅದು ಚಂಡಮುಂಡರ ಕೃತ್ರಿಮ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಚಂಡಮುಂಡರನ್ನು ನಾವು ಆ ತಲೆನೋವನ್ನು, ಅದರ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ಫಸ್ಟಿಗೆ ಬರುವಂಥವಳು ಮಹಾಕಾಳಿ ಹೇಳುವಂಥ ಚರಿತೆಯನ್ನು ಓದ್ತೇವೆ ನಾವು. ಆ ಮಹಾಕಾಳಿ ಹೇಳುವಂಥವಳು ಯಾವ ಸ್ವರೂಪವಾಗಿರ್ತಾರೆ? ನಮ್ಮಲ್ಲಿ ದೇವತಾರಾಧನೆಯಲ್ಲಿ ಹಾಗೂ ಸಾಮಾಜಿಕವಾಗಿ ನೋಡುವಂಥ ಸಮಯದಲ್ಲಿ ಕಾಳಿ ಅಂದರೆ ಬಹಳ ಉಗ್ರ ಸ್ವರೂಪಗಳು ಹಾಗೂ ಅವಳು ಕಪ್ಪು ವರ್ಣವನ್ನು ಧರಿಸಿರುವಂಥವಳು, ಖಡ್ಗರುಂಡಮಾಲೆಗಳನ್ನು ಧರಿಸಿರುವಂಥವಳು ಹೇಳುವಂಥದ್ದೆಲ್ಲವನ್ನು ಕೂಡ ನಾವು ನೋಡಿರ್ತೇವೆ. ಆದರೆ ಅದು ನಮ್ಮೊಳಗಡೆ ಇರುವಂಥ ಚಂಡಮುಂಡರು ಹೇಳುವಂಥ ಪರಿಸ್ಥಿತಿಯಲ್ಲಿರುವಂಥ ತಾಮಸ ಗುಣವನ್ನು ನಿವಾರಣೆ ಮಾಡುವ ಶಕ್ತಿ ಯಾರಿಗಿದೆ ಅಂತಂದರೆ ಅದು ಮಹಾಕಾಳಿ ಅಂತಾಳಿ ಹೇಳ್ತಾರಂತೆ. ಎರಡನೆಯದಾಗಿ ಮಹಾಲಕ್ಷ್ಮಿ ಸ್ವರೂಪಳಾಗಿರುವಂಥ ಮಧುಕೈಟಪವದೆ ಹೇಳುವಂಥದ್ದನ್ನು ಹೇಳ್ತಾರೆ. ಅವರೂ ಕೂಡ ಕಾಲದಲ್ಲಿ ಲೀನವಾಗಿದ್ದಾರೋ ಅಥವಾ ಕಾಲಾತೀತವಾಗಿದ್ದಾರೋ ಹೇಳುವಂಥ ಚಿಂತನೆಯನ್ನು ಮಾಡುವಾಗ ಕಂಠದಿಂದ ಹಾಗೂ ಹೃದಯ ಹಾಗೂ ಹೊಟ್ಟೆ ಭಾಗದವರೆಗೂ ಇರುವಂಥ ಎಲ್ಲ ರೀತಿಯಾಗಿರುವಂಥ ತೊಂದರೆ ತಾಪತ್ರಯಗಳಿಗೆ ಕಾರಣ ಮಧುಕೈಟವರಾಗಿರ್ತಾರಂತೆ. ಕಾರಣ ಯಾಕಂತಂದರೆ ಇವತ್ತು ಕೂಡ ನಾವು ಕಾಲದಲ್ಲಿ ನೋಡ್ತಾ ಇದ್ದೇವೆ, ಒಬ್ಬರಿಗೆ ಹೃದ್ರೋಗ, ಇನ್ನೊಬ್ಬರಿಗೆ ಚರ್ಮ ಸಮಸ್ಯೆ, ಇನ್ನೊಬ್ಬರಿಗೆ ರಕ್ತತಂತ್ರ, ಇನ್ನೊಬ್ಬರಿಗೆ ಅಜೀರ್ಣ, ಇವೆಲ್ಲವುದಕ್ಕೂ ಕಾರಣ ಮಧುಕೈಟಪ ಹೇಳುವಂಥ ಮಹಾರಾಕ್ಷಸರಾಗಿರ್ತಾರಂತೆ. ಆ ಮಹಾರಾಕ್ಷಸ ಸ್ವರೂಪವಾಗಿರುವಂಥ ಆ ಅನಾರೋಗ್ಯ ಸ್ವರೂಪವಾಗಿರುವಂಥ ನಿವಾರಣೆ ಮಾಡುವ ಶಕ್ತಿ ಯಾರಿಗಿದೆ? ಮಹಾಲಕ್ಷ್ಮಿ ಸ್ವರೂಪ ಅಂತೇಳಿ ನಮ್ಮಲ್ಲಿ ಕಾಲದಲ್ಲಿ ಒಂದು ಮಾತಿದೆ. ಏನಂತ? ಕಾಂಚಾಣಂ ಸರ್ವಕಾರಿ ಸಿದ್ಧಿ ಹೇಳುವಂಥದ್ದು.
ಮಹಾಲಕ್ಷ್ಮಿ ಅಂದರೆ ಬರೇ ರೀತಿಯಾಗಿರುವಂಥ ದುಡ್ಡೊಂದಲ್ಲ, ಧಾನ್ಯ ಒಂದೇ ಅಲ್ಲ, ಅಷ್ಟಲಕ್ಷ್ಮಿ ಒಂದೇ ಅಲ್ಲ, ಲಕ್ಷ್ಯ ಹೇಳುವಂಥ ಶಬ್ದವನ್ನು ಹೇಳ್ತಾರೆ. ನಮ್ಮಲ್ಲಿ ಏಕಾಗ್ರ ಚಿತ್ತತೆಯನ್ನು ತರುವಂತಹ ಶಕ್ತಿಯೂ ಕೂಡ ಆ ಮಹಾಲಕ್ಷ್ಮಿಗಿದೆಯಂತೆ. ಆ ಏಕಾಗ್ರತೆ ಅಂದರೆ ನಾವು ಎಲ್ಲಿರ್ತದೆ? ಮನಸ್ಸಿನಲ್ಲಿ ನಾವು ಕೇಂದ್ರೀಕರಿಸಬೇಕಾಗ್ತದೆ. ಆ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂತಹ ಮಹಾಲಕ್ಷ್ಮಿಯನ್ನು ಮಧ್ಯಮ ಚರಿತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದೇ ಸ್ವರೂಪವಾಗಿ ಉತ್ತಮ ಚರಿತ ಬರ್ತದೆ, 3ನೇ ಚರಿತ. ಅದರೊಳಗಡೆ ಮಹಾಸರಸ್ವತಿ ಸ್ವರೂಪವಾಗಿರುವಂತಹ ಇವರಾಗಿರ್ತಾರೆ ಮಧುಕೈಟಭರು, ಚಂಡಮುಂಡರು. ಇದಾದ ನಂತರದಲ್ಲಿ ರಕ್ತ ಬೀಜಾಸುರ. ಹೇಗಿರ್ತದೆಯಪ್ಪ, ನಾನು ಇಷ್ಟು ವಿದ್ಯೆಯನ್ನು ಓದಿದ್ರೆ ಸರಿನಾ? ಇಷ್ಟು ವಿದ್ಯೆಯಾದ ನಂತರದಲ್ಲಿ ಇನ್ನೊಂದು ಸ್ಥಿರವಾಗಿ ನಿಲ್ಲುವಂಥ ವಿದ್ಯೆ ಹೇಳುವಂಥದ್ದು ಯಾವುದಾದ್ರೂ ಒಂದಿದ್ದರೆ ಅವಳು ಮಹಾಸರಸ್ವತಿ ಹೇಳುವಂಥ ಮಾತನ್ನು ಹೇಳ್ತಾರೆ. ಕಾರಣ ಇಂದು ಋತುಷಾರಹಾರದವಲ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಜ್ಞಾನ ಹೇಳುವಂಥ ಸರಸ್ವತಿ ಅನುಗ್ರಹವಿರಬೇಕಂತೆ. ಆ ಸರಸ್ವತಿ ಅನುಗ್ರಹವಾಗುವಂಥದ್ದು ಯಾವುದರಲ್ಲಿ ಕೇಳಿದ್ರೆ ಉತ್ತಮ ಚರಿತದಲ್ಲಿ ಬರುವಂತಹ ಸಾಮವೇದ ಸ್ವರೂಪಿ ಎಲ್ಲ ಭಕ್ತಾದಿಗಳು ಕೂಡ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೋತ್ಸವದ ಅಂಗವಾಗಿ ಮಾಡ್ತಾ ಇರುವಂಥ ಮಹಾಚಂಡಿಕಾ ಹವನದಲ್ಲಿ 3 ರೀತಿಯಾಗಿರುವಂಥ ತಾಯಿಯನ್ನು ಕೂಡ ಸ್ಮರಣಗಳಿಗೆ ಹಂಚುತ್ತಾರಂತೆ. ಒಂದು ಮಾಡಿರುವಂಥವರಿಗೆ, ಇನ್ನೊಬ್ಬರು ಮಾಡಿಸಿರುವಂಥವರಿಗೆ, ಇನ್ನೊಬ್ಬಗಳು ಎಲ್ಲಿವರಿಗೆ ಸೇರ್ತಾ ಇದೆಯೋ ಅವರೆಲ್ಲರಿಗೂ ಕೂಡ ಇದರ ಫಲಪ್ರಾಪ್ತಿ ಆಗ್ತದೆ. ಅದಕ್ಕೆ ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹವನ್ನು, ಆಶೀರ್ವಾದವನ್ನು ಬೇಡ್ತಾ ಪ್ರಾರಂಭವಾಗ್ತಾ ಇರಬಾರ್ದು. ಅಗ್ನಿಭಯವಿರಬಾರ್ದು, ರಾಜಭಯವಿರಬಾರ್ದು, ಚೋರಭಯವಿರಬಾರ್ದು. ಆ ರಕ್ಷಣೆಯನ್ನು ಮಾಡಿ ಅನುಗ್ರಹಿಸೋಳಿ. ಪ್ರತಿಯೊಂದು ಶ್ಲೋಕದಲ್ಲಿ ಸ್ವಾಹಾಕಾರವಾಗ್ತಾ ಇರುವಂಥ ಸಮಯದಲ್ಲೂ ಕೂಡ ತಾವೆಲ್ಲರೂ ಕೂಡ ತಾರಕ ಮಂತ್ರವನ್ನು ಪಠಿಸಿ ಆ ಭಗವದ್ ಅನುಗ್ರಹವನ್ನು ಪಡ್ಕೊಳ್ಬೇಕು. ಭಕ್ತಿಯು ಬಂತವ್ವ, ಸವದತ್ತಿಯು ಬಂತವ್ವ, ಅಮ್ಮಗ ನೆನೆಯವ್ವ, ಎಲ್ಲಮ್ಮಗ ನಮಿಸವ್ವ. ಭಕ್ತಿಯು ಬಂತವ್ವ, ಸವದತ್ತಿಯು ಬಂತವ್ವ, ಅಮ್ಮಗ ನೆನೆಯವ್ವ, ಎಲ್ಲಮ್ಮಗ ನಮಿಸವ್ವ. ಸುಲಭ ಸೇವೆಗಳ ಮಾಡಿರವ್ವ, ಶುಕ್ರ ಮಂಗಳಾರ, ಶುಭ ಶುಕ್ರ ಮಂಗಳಾರ. ಭಕ್ತಿಯು ಬಂತವ್ವ, ಸವದತ್ತಿಯು ಬಂತವ್ವ, ಅಮ್ಮಗ ನೆನೆಯವ್ವ, ಎಲ್ಲಮ್ಮಗ ನಮಿಸವ್ವ. ಧ್ಯಾನ ಮಾಡಿರವ್ವ, ದೇವಿಯ ಹಾಡಿ ಹೊಗಳಿರವ್ವ, ಜ್ಞಾನಮಾನ ಧನ ಸ್ಥಾನ ನೀಡಿ ಎಲ್ಲವ್ವ ಕಾವಳವ್ವ. ಧ್ಯಾನ ಮಾಡಿರವ್ವ, ದೇವಿಯ ಹಾಡಿ ಹೊಗಳಿರವ್ವ, ಜ್ಞಾನಮಾನ ಧನ ಸ್ಥಾನ ನೀಡಿ ಎಲ್ಲವ್ವ ಕಾವಳವ್ವ. ಮಡಿಯ ಉಡಿಸಿರವ್ವ, ಶ್ರದ್ಧೆಯ ಉಡಿಯ ಇಡಿಸಿರವ್ವ, ಮಡಿಯ ಉಡಿಸಿರವ್ವ, ಶ್ರದ್ಧೆಯ ಉಡಿಯ ಇಡಿಸಿರವ್ವ. ರೇಣುಕವ್ವ ಧಾವಿಸುವಳವ್ವ, ಶುಭಯೋಗ ತರುವಳವ್ವ. ರೇಣುಕವ್ವ ಧಾವಿಸುವಳವ್ವ, ಶುಭಯೋಗ ತರುವಳವ್ವ. ಭಕ್ತಿಯು ಬಂತವ್ವ, ಸವದತ್ತಿಯು ಬಂತವ್ವ, ಅಮ್ಮಗ ನೆನೆಯವ್ವ, ಎಲ್ಲಮ್ಮಗ ನಮಿಸವ್ವ.
ಜಾತಿಯರಿಯಳವ್ವ ಭಕ್ತರ ನೀತಿ ಮರೆಯಳವ್ವ ಮಾಯ ಕಾರ್ತಿ ಬೇಡುವುದೇ ಮುಗ್ಧ ಭಯ ಭಕ್ತಿ ನೋಡಿರವ್ವ ಜಾತಿಯರಿಯಳವ್ವ ಭಕ್ತರ ನೀತಿ ಮರೆಯಳವ್ವ ಮಾಯ ಕಾರ್ತಿ ಬೇಡುವುದೇ ಮುಗ್ಧ ಭಯ ಭಕ್ತಿ ನೋಡಿರವ್ವ ಏಕಚಿತ್ತದಿಂದ ಶಕ್ತಿಯ ಆರಾಧಿಸಿರವ್ವ ಏಕಚಿತ್ತದಿಂದ ಶಕ್ತಿಯ ಆರಾಧಿಸಿರವ್ವ ಮಾತೆ ಹೃದಯವು ಮೇಣದಂತೆ ಕರಗುವುದು ಕಾಣಿರವ್ವ ಮಾತೆ ಹೃದಯವು ಮೇಣದಂತೆ ಕರಗುವುದು ಕಾಣಿರವ್ವ ಭಕ್ತಿಯು ಬಂತವ್ವ ಸವದತ್ತಿಯು ಬಂತವ್ವ ಅಮ್ಮಗ ನೆನೆಯವ್ವ ಎಲ್ಲಮ್ಮಗ ನಮಿಸವ್ವ ನಂಬಿ ಬಂದ ಜನಕ್ಕೆ ಪಡಲಿಗೆ ತುಂಬಿನಿಂದ ಕ್ಷಣಕ್ಕೆ ಅಂಬೆ ಇವಳು ಜೀವನದ ತುಂಬ ಶ್ರೀರಕ್ಷೆಯನಿ ಪಡವ್ವ ನಂಬಿ ಬಂದ ಜನಕ್ಕೆ ಪಡಲಿಗೆ ತುಂಬಿನಿಂದ ಕ್ಷಣಕ್ಕೆ ಅಂಬೆ ಇವಳು ಜೀವನದ ತುಂಬ ಶ್ರೀರಕ್ಷೆಯನಿ ಪಡವ್ವ ಅಂದ ಚಂದದಿಂದ ದೇವಿಯ ಅಲಂಕರಿಸಿರವ್ವ ಅಂದ ಚಂದದಿಂದ ದೇವಿಯ ಅಲಂಕರಿಸಿರವ್ವ ತಾಯಿ ಇನ್ನು ಈ ನಿಮ್ಮ ಬಾಳ ಚಂದಾಗಿರಿಸುವಳವ್ವ ತಾಯಿ ಇನ್ನು ಈ ನಿಮ್ಮ ಬಾಳ ಚಂದಾಗಿರಿಸುವಳವ್ವ ಭಕ್ತಿಯು ಬಂತವ್ವ ಸವದತ್ತಿಯು ಬಂತವ್ವ ಅಮ್ಮಗ ನೆನೆಯವ್ವ ಎಲ್ಲಮ್ಮಗ ನಮಿಸವ್ವ ಸುಲಭ ಸೇವೆಗಳ ಮಾಡಿರವ್ವ ಶುಕ್ರಮಂಗಳಾರ ಶುಭ ಶುಕ್ರಮಂಗಳಾರ ಭಕ್ತಿಯು ಬಂತವ್ವ ಸವದತ್ತಿಯು ಬಂತವ್ವ ಅಮ್ಮಗ ನೆನೆಯವ್ವ ಎಲ್ಲಮ್ಮಗ ನಮಿಸವ್ವ ಭಕ್ತಿಯು ಬಂತವ್ವ ಸವದತ್ತಿಯು ಬಂತವ್ವ ಅಮ್ಮಗ ನೆನೆಯವ್ವ ಎಲ್ಲಮ್ಮಗ
ಹಿರಿಯ ಗುಡ್ಡವು ಚಂದ ಗುಡ್ಡದಲ್ಲಿ ಗುಡಿ ಚಂದ ಗುಡಿಯಲ್ಲಿ ಎಲ್ಲಮ್ಮ ನೀ ಬಲು ಚಂದ ಕೇಳಮ್ಮ ಚೌಡಿಕಿಯ ನಾದವ ಮುದದಿಂದ ಚೌಡಿಕಿಯ ನಾದವನು ಕೇಳಮ್ಮ ಎಲ್ಲಮ್ಮ ಸಪ್ತ ಸ್ವರದ ದೇವತೆಯು ನೀನಮ್ಮ ಎಲ್ಲಮ್ಮ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಗಾನ ಪ್ರಿಯೆ ತಾಯಿ ನೀನು ಎಲ್ಲಮ್ಮ ನನ್ನ ಧ್ವನಿಯ ಇಂಪು ನೀನೆ ತಾಯಮ್ಮ ನನ್ನ ಧ್ವನಿಯ ಇಂಪು ನೀನೆ ಜಗದಮ್ಮ ಚೌಡಿಕಿಯ ನಾದವನು ಕೇಳಮ್ಮ ಎಲ್ಲಮ್ಮ ಮಂಗಳವಾರದಿ ಶ್ರೀ ಶುಭ ಮಂಗಳೇ ನಿನ್ನ ಪೂಜೆಯ ಮಾಡುವ ವೇಳೆ ಮಂಗಳವಾರದಿ ಶ್ರೀ ಶುಭ ಮಂಗಳೇ ನಿನ್ನ ಪೂಜೆಯ ಮಾಡುವ ವೇಳೆ ತೋಳಲಿ ಚಂದದ ಚೌಡಿಕಿ ಹಿಡಿದು ರೇಣುಕಾದೇವಿಯೇ ನಿನ್ನನು ನೆನೆದು ಭಕ್ತರು ನುಡಿಸುವ ಚೌಡಿಕಿನಾದ ಕೇಳುತ್ತಾ ಭಂಡಾರ ನೀಡಿ ಬೆಳಗು ನಮ್ಮ ಬಾಳನು ಉಧೋ ಉಧೋ ಎಂದು ಹಾಡಿ ಕುಣಿವೆನು ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ
ಶುಕ್ರವಾರದ ಶುಭವರದಾತೆ ಶಕ್ತಿ ಶಾಂಭವಿ ತ್ರಿಲೋಕ ಮಾತೆ ಶುಕ್ರವಾರದ ಶುಭವರದಾತೆ ಶಕ್ತಿ ಶಾಂಭವಿ ತ್ರಿಲೋಕ ಮಾತೆ ಬೇವಿನ ಉಟಗಿಗೆ ದೇವಿ ಒಲಿಯುವೆ ಬಾಳಿನ ಕಹಿಯನು ದೂರ ಮಾಡುವೆ ಹುಣ್ಣಿಮೆ ಬೆಳಕಲಿ ಹಾಲಂತೆ ನೀ ನಗು ನಗುತ್ತ ಸ್ವೀಕರಿಸು ಎಲ್ಲಮ್ಮ ಈ ಸೇವೆಯನು ಸಿರಿದೇವಿ ರೇಣುಕಾಂಬೆ ಶಿರಬಾಗುವೆನು ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ದುಷ್ಟ ಸಿದ್ಧರ ಗವಿಯಲಿ ಮುಚ್ಚಿ ಶಿಷ್ಟ ಭಕ್ತರ ಭಕ್ತಿಗೆ ಮೆಚ್ಚಿ ದುಷ್ಟ ಸಿದ್ಧರ ಗವಿಯಲಿ ಮುಚ್ಚಿ ಶಿಷ್ಟ ಭಕ್ತರ ಭಕ್ತಿಗೆ ಮೆಚ್ಚಿ ಸವದತ್ತಿ ಗುಡ್ಡದಲ್ಲಿ ಇರುವ ದೇವಿ ಸಿರಿ ಸುಖ ಸಂತಸ ನೀಡುವ ತಾಯಿಯೇ ಈ ನನ್ನ ಹೃದಯದ ಚೌಡಿಕಿನಾದವ ಕೇಳು ಈ ಮನ ಮಂದಿರದಲ್ಲಿ ನೀ ನೆಲೆಸಮ್ಮ ಬೇರಾವ ಭಾಗ್ಯವನು ಕೇಳೆನಮ್ಮ ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ಸಪ್ತ ಸ್ವರದ ದೇವತೆಯು ನೀನಮ್ಮ ಎಲ್ಲಮ್ಮ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಗಾನ ಪ್ರಿಯೆ ತಾಯಿ ನೀನು ಎಲ್ಲಮ್ಮ ನನ್ನ ಧ್ವನಿಯ ಇಂಪು ನೀನೆ ತಾಯಮ್ಮ ನನ್ನ ಧ್ವನಿಯ ಇಂಪು ನೀನೆ ಜಗದಮ್ಮ ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ
ರಾಮನ ತಾಯಿಗೆ ಭಂಡಾರ ಹಚ್ಚುತ್ತ ಭಾಗ್ಯವ ಬೇಡುತ್ತ ಭಂಡಾರ ಹಚ್ಚುತ್ತ ಭಾಗ್ಯವ ಬೇಡುತ್ತ ಭಕ್ತಿಯ ಎಡೆಯ ದೇವಿಗೆ ನೀಡುತ್ತ ಭಕ್ತಿಯ ಎಡೆಯ ದೇವಿಗೆ ನೀಡುತ್ತ ಮಂಗಳ ಆರತಿ ಬೆಳಗೋಣ ಆರತಿಯ ಬೆಳಗೋಣ ಜಮದಗ್ನಿ ಸತಿಗೆ
ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನಕ್ತ ಕುಂತವಳೆ ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೇ ಮುದ್ದು ಮುಖದ ಎಲ್ಲಮ್ಮಂಗೆ ಉಧೋ ಎನ್ನೀರೇ ಜಗವೇ ತಲೆ ಮ್ಯಾಲ ಚೌರ್ಕಿ ಕೈಯಾಗ ಅರಿಶಿನ ಮುಖದ ಜೋಗಮ್ಮಂಗೆ ಉಧೋ ಎನ್ನೀರೇ ನೇಮದಿ ನಿಂದು ನೀನೇ ಬಂದು ಎಂದು ನಂಬಿ ಬಂದೆ ಬಿಂದು ಕರುಣಾವಿಟ್ಟು ಕಾಯ ತಾಯೇ ಎಲ್ಲಮ್ಮ ತಾಯೇ ಎಲ್ಲಮ್ಮ ತಾಯೇ ಲೋಕಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ಎಲ್ಲಮ್ಮ ಜೋಗಮ್ಮ ಕಾಯಮ್ಮ ನಮ್ಮಮ್ಮ ಲೋಕಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ತಾಯಿಯ ಮಮತೆಯೇ ಸ್ಫೂರ್ತಿ ತಾಯಿಯ ಪ್ರೀತಿಗೆ ಇಲ್ಲ ಸಾಟಿ ಮಾತೆ ಎಂದರೆ ಜಗನ್ಮಾತೆ ತಾನೇ ಎಲ್ಲಮ್ಮ ಎಂದರೆ ಅಮ್ಮ ತಾನೇ ಮಾತೆ ಎಂದರೆ ಜಗನ್ಮಾತೆ ತಾನೇ ದೇವರಿಲ್ಲ ನನ್ನಾಣಿ ಎಲ್ಲಮ್ಮ ಎಲ್ಲಮ್ಮ ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೇ ಮುದ್ದು ಮುಖದ ಎಲ್ಲಮ್ಮಂಗೆ ಉಧೋ ಎನ್ನೀರೇ
ಕರುಣಾಸಾಗರಿ ಏಳುಗುಟ್ಟದ ಎಲ್ಲಮ್ಮ ಎಲ್ಲಮ್ಮ ಜೋಗಮ್ಮ ಕಾಯಮ್ಮ ನಮ್ಮಮ್ಮ ದೀನ ಬಂಧು ಕರುಣಾಸಾಗರಿ ಏಳುಗುಟ್ಟದ ಎಲ್ಲಮ್ಮ ರೇಣುಕಿ ಜೋಗಮ್ಮ ನೀನೇ ಏಕವೀರ ಎಲ್ಲಮ್ಮ ನೀನೇ ತಾಯಿ ಶರಣು ಬಂದೆವು ನಿನ್ನನ್ನೇ ನಂಬಿ ಕಣದ ಕಾಯ ಮಾಯ ಮನ ತುಂಬಿ ಶರಣು ಬಂದೆವು ನಿನ್ನನ್ನೇ ನಂಬಿ ಕಣದ ಕಾಯ ಮಾಯ ಮನ ತುಂಬಿ ತಾಯಿ ಮಹಾಮಾಯಿ ವರದಿ ಎಲ್ಲಮ್ಮ ಮನದಲ್ಲಿ ಚಿರನಿಲಸಿ ಕೈ ಹಿಡಿದು ನಡೆಸಮ್ಮ ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ ಏನು ಚಂದ ಏನು ಚಂದವ್ವ ಜಗದಂಬೆ ನಿನ್ನ ಚಂದಕ್ಕ ಸಾಟಿ ಇಲ್ಲವ್ವ ಎಲ್ಲಮ್ಮ ತಾಯಿ ನಿನ್ನ ಮುಂದ ಯಾರು ಇಲ್ಲವ್ವ ಹಣೆಯಲ್ಲಿ ಭಂಡಾರ ಭವ್ಯವಾಗಿ ಬೆಳಗುತ್ತಿದೆ ಕಣ್ಣಲ್ಲಿ ಕರುಣೆಯ ಸಾಗರ ತುಂಬಿದೆ ಹಣೆಯಲ್ಲಿ ಭಂಡಾರ ಭವ್ಯವಾಗಿ ಬೆಳಗುತ್ತಿದೆ ಕಣ್ಣಲ್ಲಿ ಕರುಣೆಯ ಸಾಗರ
ಆರತಿಯ ಬೆಳಗೋಣ ಪರಶುರಾಮನ ತಾಯಿಗೆ, ಆರತಿಯ ಬೆಳಗೋಣ ಜಮದಗ್ನಿ ಸತಿಗೆ, ಆರತಿಯ ಬೆಳಗೋಣ ಪರಶುರಾಮನ ತಾಯಿಗೆ. ಭಂಡಾರ ಹಚ್ಚುತ್ತ ಭಾಗ್ಯವ ಬೀಳುತ್ತ
ಈಶ್ವರ ಮಾಯಕಾರ ಮಹಾದೇವ ಮುದ್ದುಮಾದಪ್ಪ ಕೆಂಡಗಣ್ಣಯ್ಯ ದುಂಡುಮಾದಯ್ಯ ಹೊಗೆಯಂದೋರ ಮನೆ ಉದ್ಧಾರ ಮಾಡಿ ಕಾಚಿನ ಲೋಪಾಕ್ತೋರ ಮನೆಗೆ ರಾಶಿ ಭಾಗ್ಯ ಕೊಡುವಂತ ಮಹದೇಶ್ವರನನ್ನ ಬೇಡ.
ಸಂದೇಶವನ್ನು ಗೀತೆ ಹೇಳುವಂಥ ಧನ್ಯವಾದ ಹೇಳ್ತಾ ತಾಯಿ ರೇಣುಕಾ ಯಲ್ಲಮ್ಮ ತಾಯಿಯ ಸ್ತುತಿ ಮಾಡೋಣ. ನೋಡಿ, ಶಕ್ತಿ ದೇವತೆ ಅಂತ ಹಲವಾರು ಅವತಾರ, ಚಾಮುಂಡಿ, ಆದಿಶಕ್ತಿ, ಮಹಾಶಕ್ತಿ, ಮಾರಮ್ಮ, ಹಲವಾರು ರೂಪದಲ್ಲಿ ದೇವತೆ ಪೂಜೆ ಮಾಡ್ತೇವೆ ನಾವು. ನಾಡಿಗೆ ನಾಡ ದೇವತೆ, ಗ್ರಾಮಕ್ಕೆ ಗ್ರಾಮ ದೇವತೆ, ಮನೆಗೆ ತಾಯಿ ದೇವತೆ. ಈ ಮೂರು ಜನ ಚೆನ್ನಾಗಿದ್ರು ನಾವೆಲ್ಲ ಚೆನ್ನಾಗಿದ್ದು ಅಂತ. ಯಾವತ್ತು ನಾಡ ದೇವತೆ ಕಣ್ಣೀರು ಹಾಕ್ತಾಳೋ, ಯಾವತ್ತು ಗ್ರಾಮ ದೇವತೆ ಗುಡಿ ಬಾಗಿಲು ಮುಚ್ಚುತ್ತೋ, ಮನೆಯರು ದೇವತೆ ತಾಯಿಯನ್ನು ತಾಯಿ ಸಂಕಟ ಪಡ್ತಾಳೋ, ಅವತ್ತು ನಮ್ಮ ಅವನತಿ ಪ್ರಾರಂಭ ಅಂತ. ಅದಕ್ಕೆ ಹೆಂಗ ಬರ್ತಾಳಮ್ಮ ಭೂಲೋಕಕ್ಕೆ ಅಂದ್ರೆ ಅವಳು ಬರೋ ಚಂದ ಎಂತದ್ದು ಅಂತ ಮಾಡೋದು. ಮಲ್ಲಿಗೆ ಕಮ್ಮೆನ್ನುತ್ತಾವೆ, ಗೆಜ್ಜೆ ಮಾತಾಡುತ್ತಾವೆ, ಆ ಕೋಲೆ ಮಾತಾಡುತ್ತಾವೆ, ಆ ಗೆಜ್ಜೆ ಮಾತಾಡುತ್ತಾವೆ, ಆ ಕೋಲೆ ಮಾತಾಡುತ್ತಾವೆ, ಆ ಕೋರ ಬಂಗಾಳ ಗ್ರಾಮದ ಒಳಗೆ ಮಲ್ಲಿಗೆ ಕಮ್ಮೆಂದರೆ.
ಭವಾನಿ